ರಾಶಿಗೂ ಲಗ್ನಕ್ಕೂ ವ್ಯತ್ಯಾಸ ಏನು ಅಂತ ನಮ್ಮ ಆತ್ಮೀಯ ವೀಕ್ಷಕರು ಕೇಳಿದ್ರು. ಅದೇನಂದರೆ ಲಗ್ನ ನಾನು ಏನು ಹೇಳಿದೆ, ಈಗ ಮೇಷ ಲಗ್ನದಲ್ಲಿ ಹುಟ್ಟಿದವ್ರಿಗೆ ಎಷ್ಟು ಮನೇನ ಈ ಥರ ಕವರ್ ಆಗುತ್ತೆ. ಋಷಭ ಲಗ್ನದಲ್ಲಿ ಹುಟ್ಟಿರೋರ್ಗೂ ಅಲ್ಲಿಂದ 1, 2, 3, 4, 5. ಮಿಥುನ ಲಗ್ನದಲ್ಲಿ ಹುಟ್ಟಿರೋರ್ಗೂ ಅಲ್ಲಿಂದ 1, 2, 3, 4 ಆ ಥರ ಕೌಂಟ್ ಮಾಡ್ಕೋತಾ ಹೋಗ್ತೀವಿ. ಅದನ್ನು ಲಗ್ನ ಅಂತ ಟ್ರೀಟ್ ಮಾಡ್ತೀವಿ. ಆ ಜಾತಕದಲ್ಲಿ ಚಂದ್ರ ಯಾವ ಮನೆಯಲ್ಲಿ ಇರ್ತಾನೆ ಅದನ್ನು ರಾಶಿ ಅಂತ ಟ್ರೀಟ್ ಮಾಡ್ತೀವಿ. ರಾಶಿ ಇಂಪಾರ್ಟೆಂಟ್ ಏನಕ್ಕೆ ಅಂತ ಹೇಳಿದ್ರೆ, ಈ ಗೋಚಾರದಲ್ಲಿ ವೆರಿ ಇಂಪಾರ್ಟೆಂಟು. ಗೋಚಾರದಲ್ಲಿ ರಾಶಿಯ ಒಂದು ಸೆಂಟ್ರ್ ಪಾಯಿಂಟ್ ಮಾಡಿಕೊಂಡು, ಲಗ್ನ ಅಂತ ಮಾಡಿಕೊಂಡು, ಸ್ಟಾರ್ಟಿಂಗ್ ಪಾಯಿಂಟನ್ನು ಮಾಡಿಕೊಂಡು, ಅಲ್ಲಿಂದ ನಾವು ಮನೆಗಳನ್ನು ಕೌಂಟ್ ಮಾಡಿ ಅದು ಯಾವ ಗ್ರಹಗಳು ಏನೇನು ಫಲ ಕೊಡುತ್ತೆ ಅನ್ನೋದನ್ನು ನಿಷ್ಕರ್ಷೆ ಮಾಡೋದಕ್ಕೆ ಮಾಡ್ತೀವಿ. ಅದು ಪುರಾತನ ಕಾಲದಿಂದನೂ ಅದು ಅದಕ್ಕೆ ಚೆನ್ನಾಗಿ ಸಿಂಕ್ ಆಗಿಬಿಟ್ಟಿದೆ. ರಾಶಿನ ನೋಡಿದ್ರೇ ನಮ್ಮ ಜೀವನಕ್ಕೆ ಅದು ಸಿಂಕ್ ಆಗುತ್ತೆ, ಅದು ಅಡಾಪ್ಟ್ ಆಗುತ್ತೆ, ಅದು ಅದೇ ಥರ ಫಲಗಳೂ ಅದು ಪ್ರಕಟ ಆಗ್ತಾ ಇರುತ್ತೆ. ಹಂಗಾಗಿ ರಾಶಿನ ನಾವು ಅದಕ್ಕೆ ಇದು ಮಾಡ್ತೀವಿ. ಎರಡನೇದು ಇನ್ನೊಂದು ವೆರಿ ಇಂಪಾರ್ಟೆಂಟು, ರಾಶಿನ ಯಾಕೆ ಟ್ರೀಟ್ ಮಾಡಬೇಕು, ರಾಶಿನಲ್ಲಿ ಚಂದ್ರ ಯಾರ ನಕ್ಷತ್ರದಲ್ಲಿದ್ದಾನೆ ಆ ನಕ್ಷತ್ರ ಅಧಿಪತಿ ಯಾರು, ಅವರ ದಶೆಯಿಂದನೇ ಶುರು ಆಗ್ಬಿಡುತ್ತೆ ನಮ್ಮ ಜೀವನ ಯಾತ್ರೆ. ಹಾಗಾಗಿ ಅದು ವೆರಿ ಇಂಪಾರ್ಟೆಂಟು. ಯಾಕಂದರೆ ನಮ್ಮ ಜೀವನದಲ್ಲಿ ಎನಿ ಟೈಮು ಗೋಚಾರದ ಪ್ರಕಾರ ಒಂದು 40% ಆದರೂ ಆಗ್ತಾ ಇರುತ್ತೆ, ಮತ್ತು ದಶಾಭುಕ್ತಿ ಪ್ರಕಾರ ಒಂದು 40% ಆಗ್ತಾ ಇರುತ್ತೆ. ಬಾಕಿ 20% ನಮ್ಮ ಹಣೆಬರ ಏನು ನಾವು ತೊಗೊಂಬಂದಿದ್ದೀವಿ ಪ್ಲಸ್ಸು ಮೈನಸ್ಸು ಹಿಂದಿನ ಬಾಕಿ, ಅದೇ ಪ್ರಕಾರ ನಮ್ಮ ಜೀವನ ನಡ್ಕೊಂಡು ಹೋಗ್ತಾ ಇರುತ್ತೆ. ಹಾಗಾಗಿ ರಾಶಿನ ನಾವು ಅದಕ್ಕೆ ಇಂಪಾರ್ಟೆಂಟ್ ಕೊಡ್ತೀವಿ.